ಇನ್ನು ಇರಾನ್ನ ಪರಮೋಚ್ಚ ನಾಯಕ ಅಲಿ ಖಮೇನಿ ಹತ್ಯೆಗೆ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಭಾರೀ ಪ್ರತಿಭಟನೆ ಮುಂದುವರೆದಿದೆ. ಲಾಲ್ ಚೌಕ್ ಸೇರಿದಂತೆ ಶ್ರೀನಗರದ ಹಲವೆಡೆ ಪ್ರತಿಭಟನೆ ನಡೆಸಲಾಗಿದೆ. ಅಮೆರಿಕದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ದಾರೆ. ಯಾಕೆ ಖಮೇನಿಯ ಹತ್ಯೆಗೆ ಇಷ್ಟೊಂದು ಪ್ರತಿಭಟನೆಗಳು ನಡೀತಾ ಇವೆ? ಭಾರತದಲ್ಲೂ ಕೂಡ ನಾವು ನೋಡ್ತಾ ಹೋದರೆ ವಿಶ್ವಾದ್ಯಂತ ಶಿಯಾ ಮುಸ್ಲಿಮರಿಗೆ ಖಮೇನಿ ಸರ್ವೋಚ್ಚ ನಾಯಕರಾಗಿದ್ದರು. ಅವ್ರು ಯಾಕೆ ಸರ್ವೋಚ್ಚ ನಾಯಕರಾಗಿದ್ರು ಅನ್ನೋದಕ್ಕೆ ಒಂದೆರಡು ಉದಾಹರಣೆಗಳ ಸಮೇತ ನಿಮ್ಮ ಮುಂದೆ ಮಾಹಿತಿಯನ್ನು ಇಡ್ತಾ ಹೋಗುತ್ತೆ ಫ್ರೀಡಮ್ ಟಿವಿ ವೀಕ್ಷಕರೇ. ವಿಶ್ವಾದ್ಯಂತ ಶಿಯಾ ಮುಸ್ಲಿಮರಿಗೆ ಖಮೇನಿ ಅವರೇ ಧರ್ಮಗುರು. ವಿಶ್ವಾದ್ಯಂತ 30 ಕೋಟಿ ಶಿಯಾ ಮುಸ್ಲಿಮರಿಗೆ ಆರಾಧ್ಯ ದೈವ ಖಮೇನಿ. ಜೊತೆಗೆ ಇರಾನ್ನ ಪರಮೋಚ್ಚ ಧಾರ್ಮಿಕ ನಾಯಕ ಕೂಡ ಹೌದು. ಖಮೇನಿ ಅವರ ಆಣತಿಯಂತೆ ಇರಾನ್ ಸರ್ಕಾರ ನಡೀತಾ ಇತ್ತು. ಇವರು ಮುಸ್ಲಿಮರ ನಡವಳಿಕೆಗಳ ಬಗ್ಗೆ ಫರ್ಮಾನನ್ನ ಹೊರಡಿಸ್ತಾ ಇದ್ರು ಖಮೇನಿ. ಇವರ ಮಾತಿಗೆ ವಿರುದ್ಧವಾಗಿ ನಡೆದ್ರೆ ಇರಾನ್ನಲ್ಲಿ ಜನರಿಗೆ ಶಿಕ್ಷೆ ಕೂಡ ಆಗ್ತಾ ಇತ್ತು. ನೋಡಿ, ಇದೆಲ್ಲದರ ನಡುವೆ ಖಮೇನಿ ಆರಾಧ್ಯ ದೈವ ಆಗಿದ್ರು ಶಿಯಾ ಮುಸ್ಲಿಮರಿಗೆ. 30 ಕೋಟಿ ಶಿಯಾ ಮುಸ್ಲಿಮರಿಗೆ ಅವರೇ ಧರ್ಮಗುರು ಆಗಿದ್ರು. ಇರಾನ್ನ ಪರಮೋಚ್ಚ ಧಾರ್ಮಿಕ ನಾಯಕ ಕೂಡ ಹೌದು. ಹಾಗಾಗಿ ಅಂತ ಧರ್ಮಗುರು ಖಮೇನಿಯ ಹತ್ಯೆ ಮಾಡಿದ್ದಕ್ಕೆ ತೀವ್ರ ಪ್ರತಿಭಟನೆಗಳು ಭಾರತದಲ್ಲೂ ಕೂಡ ಆಗ್ತಾ ಇದೆ, ಜಮ್ಮು ಕಾಶ್ಮೀರದಲ್ಲೂ ಕೂಡ ಆಗ್ತಾ ಇದೆ. ಇರಾನ್ನ ಪರಮೋಚ್ಚ ನಾಯಕ ಅಲಿ ಖಮೇನಿ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆಗಳನ್ನು ನಡೆಸಲಾಗಿದೆ. ಆ ಪ್ರತಿಭಟನೆ ಇವತ್ತು ಕೂಡ ಮುಂದುವರೆದಿದೆ. ಅಮೆರಿಕದ ವಿರುದ್ಧ ಘೋಷಣೆ ಕೂಗಲಾಗ್ತಾ ಇದೆ. ಇನ್ನು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ದೇಶದಲ್ಲಿ ಅತಿ ಹೆಚ್ಚು ಶಿಯಾ ಮುಸ್ಲಿಮರು ಇರುವಂತಹ ರಾಜ್ಯ ಜಮ್ಮು ಕಾಶ್ಮೀರ. ಶಿಯಾಗಳ ಧಾರ್ಮಿಕ ಮುಖಂಡರಾಗಿ ಗುರುತಿಸಿಕೊಂಡಿದ್ದ ಅಲಿ ಖಮೇನಿ, ಇದೆಲ್ಲದರ ನಡುವೆ ಪ್ರತಿಭಟನೆ ನಡೀತಾ ಇದ್ದು ಪರಿಸ್ಥಿತಿಯ ಮೇಲೆ ಸತತ ನಿಗಾ ವಹಿಸಲು ಭದ್ರತಾ ಪಡೆಗಳಿಗೆ ನಿರ್ದೇಶನ ಕೂಡ ನೀಡಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಕೂಡ ಅತಿ ಹೆಚ್ಚು ಶಿಯಾ ಮುಸ್ಲಿಮರಿದ್ದು ಅವರ ಧಾರ್ಮಿಕ ನಾಯಕ ಖಮೇನಿ ಆಗಿದ್ರು ಅನ್ನುವಂಥದ್ದೇ ಇಲ್ಲಿ ಆ ಶಿಯಾ ಮುಸ್ಲಿಮರ ನೋವಿಗೆ ಕಾರಣ ಆಗಿದೆ. ಖಮೇನಿ ಹತ್ಯೆ ಕಣ್ಣೀರು ಹಾಕಿದ್ದಾರೆ. ಪ್ರತಿಭಟನೆ ನಡೆಸುವಂತಹ ಸಂದರ್ಭದಲ್ಲಿ ಖಮೇನಿ ಹತ್ಯೆಯನ್ನು ಖಂಡಿಸಿ ಅಮೆರಿಕ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಲಾಗಿದೆ. ಮತ್ತು ಅತಿ ಹೆಚ್ಚು ದೇಶದಲ್ಲಿ ಅತಿ ಹೆಚ್ಚು ಶಿಯಾ ಮುಸ್ಲಿಮರು ಇರುವಂತಹ ರಾಜ್ಯ ಅಂದರೆ ಅದು ಜಮ್ಮು ಕಾಶ್ಮೀರ. ಅಲ್ಲಿ ಪ್ರೊಟೆಸ್ಟ್ಗಳು ನಡೆಯುತ್ತಾ ಇದೆ. ಯಾವುದೇ ರೀತಿಯ ಹಿಂಸಾಚಾರಗಳಿಗೆ ಆಸ್ಪದ ಕೊಡದಂತೆ ಕಟ್ಟುನಿಟ್ಟಿನ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಕೇಂದ್ರ ಸರ್ಕಾರ ಬಹು ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದೆ ಭದ್ರತಾ ಪಡೆಗಳಿಗೆ, ತೀವ್ರ ಎಚ್ಚರಿಕೆ ವಹಿಸಿ ಅಂತ. ಶ್ರೀನಗರದ ಲಾಲ್ ಚೌಕ್ ಸೇರಿದಂತೆ ಹಲವೆಡೆ ಪ್ರತಿಭಟನೆಗಳು ನಡೆದಿವೆ. ಜಮ್ಮು ಕಾಶ್ಮೀರದಲ್ಲಿ ಪ್ರತಿಭಟನಾಕಾರರನ್ನ ಅಲ್ಲಿಂದ ತೆರವುಗೊಳಿಸುವಂಥ ಪ್ರಕ್ರಿಯೆಗಳು ಕೂಡ ಭದ್ರತಾ ಪಡೆಗಳಿಂದ ಮತ್ತು ಪೊಲೀಸರಿಂದ ನಡೆದಿದೆ. ಶಿಯಾಗಳ ಧಾರ್ಮಿಕ ಮುಖಂಡರಾಗಿ ಗುರುತಿಸಿಕೊಂಡಿದ್ದ ಅಲಿ ಖಮೇನಿಯನ್ನ ಹತ್ಯೆ ಮಾಡಿದಂಥ ಅಮೆರಿಕದ ನಡೆಗೆ ತೀವ್ರ ಆಕ್ರೋಶ ಅಲ್ಲಿ ವ್ಯಕ್ತವಾಗ್ತಾ ಇದೆ. ಆಯತುಲ್ಲಾ ಖಮೇನಿ ಇರಾನ್ನ ಸರ್ವೋಚ್ಚ ನಾಯಕರಾಗಿರಲಿಲ್ಲ, ಅದಷ್ಟೇ ಆಗಿರಲಿಲ್ಲ, ಶಿಯಾ ಮುಸ್ಲಿಂ ಪಂಗಡದ 30 ಕೋಟಿ ಜನರಿಗೆ ಒಬ್ಬ ಧಾರ್ಮಿಕ ನಾಯಕ ಆಗಿದ್ರು ಖಮೇನಿ. ಖಮೇನಿಯನ್ನು ಅಮೆರಿಕ ಸಂಹಾರ ಮಾಡಿರಬಹುದು, ಆದರೆ ಧಾರ್ಮಿಕ ಪ್ರತೀಕಾರದ ಆತಂಕ ಇದ್ದೇ ಇದೆ ಅನ್ನುವಂಥದ್ದು ಒಂದು ಕಡೆ ಅಲ್ಲಿ ಆತಂಕ ವ್ಯಕ್ತವಾಗ್ತಾ ಇದೆ. ಇರಾನ್, ಇರಾಕ್, ಬಹರೇನ್ ಮೊದಲಾದ ದೇಶಗಳು ಪ್ರಮುಖವಾಗಿ ಶಿಯಾ ಮುಸ್ಲಿಮರನ್ನು ಹೊಂದಿವೆ. ಭಾರತದಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಶಿಯಾ ಮುಸ್ಲಿಮರಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಶಿಯಾಗಳ ಸಂಖ್ಯೆ 30 ಕೋಟಿಗಿಂತ ಹೆಚ್ಚಿದೆ. ಶಿಯಾಗಳು ಖಮೇನಿಗೆ ದೇವರ ನಂತರದ ಸ್ಥಾನವನ್ನು ನೀಡಿದ್ರು ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬಹುದಾಗಿದೆ. ಯಾಕಂದರೆ ಶಿಯಾ ಮುಸ್ಲಿಮರು ದೇವರ ನಂತರದ ಸ್ಥಾನವನ್ನು ಖಮೇನಿಗೆ ಕೊಟ್ಟಿದ್ರು. ಖಮೇನಿ ಶಿಯಾ ಮುಸ್ಲಿಮರಿಗೆ ಅವರೇ ಧರ್ಮಗುರು ಆಗಿದ್ರು. ಸೊ ಹಾಗಾಗಿ ಭಾರತದಲ್ಲೂ ಸಾಕಷ್ಟು ಪ್ರಮಾಣದಲ್ಲಿ ಶಿಯಾ ಮುಸ್ಲಿಮರಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಶಿಯಾಗಳ ಸಂಖ್ಯೆ 30 ಕೋಟಿಗಿಂತ ಹೆಚ್ಚಿದೆ. ಇನ್ನು ಇದೀಗ ದೇವರ ನಂತರದ ಸ್ಥಾನವನ್ನು ಖಮೇನಿಗೆ ನೀಡಲಾಗಿತ್ತು.
ಆದರೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ವಾಯುದಾಳಿಯಲ್ಲಿ ಖಮೇನಿಯನ್ನು ಹತ್ಯೆ ಮಾಡಿದ್ದಕ್ಕೆ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ದೇವರ ನಂತರದ ಸ್ಥಾನವನ್ನು ಖಮೇನಿಗೆ ನೀಡಲಾಗಿತ್ತು, ಆದರೆ ಅವರನ್ನು ಹತ್ಯೆ ಮಾಡಿದ್ದಕ್ಕೆ ಪ್ರತಿಭಟನೆಗಳು ಜಮ್ಮು ಕಾಶ್ಮೀರದಲ್ಲಿ ನಡೆದಿವೆ. ಅಂಥ ನಾಯಕರನ್ನು ಅಮೆರಿಕ ಮತ್ತು ಇಸ್ರೇಲ್ ಹತ್ಯೆಗೈದಿರುವಂಥದ್ದು ಸಮುದಾಯವನ್ನು ಸಿಟ್ಟಿಗೆಬ್ಬಿಸಿದೆ. ಈ ಹತ್ಯೆ ಮುಂದೆ ನಾನಾ ಬೆಳವಣಿಗೆಗೆ ಕಾರಣ ಆಗಬಹುದು ಅನ್ನುವಂಥ ಕಳವಳ ಕೂಡ ವ್ಯಕ್ತವಾಗಿದೆ. ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಪ್ರತಿಭಟನೆ ನಡೆದಿದೆ. ಕಪ್ಪು ಧ್ವಜವನ್ನು ಹಾರಿಸುತ್ತಾ ಕಪ್ಪು ಬಟ್ಟೆಯನ್ನು ಧರಿಸಿ ಖಮೇನಿ ಹತ್ಯೆಗೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಪ್ರತಿಭಟನೆ ನಡೆದಿದೆ. ನಿನ್ನೆ ಸುಮಾರು 10,000 ಜನರ ಪ್ರತಿಭಟನಾ ರ್ಯಾಲಿ ನಡೆದಿತ್ತು. ಇವತ್ತು ಕೂಡ ಪ್ರತಿಭಟನೆ ನಡೆದಿದ್ದು ಖಮೇನಿ ಹತ್ಯೆ ಖಂಡಿಸಿ ನಮಾಜ್ ಮಾಡಲಾಗಿತ್ತು. ನಿನ್ನೆ ಬಿಕ್ಕಿ ಬಿಕ್ಕಿ ಆಕ್ರೋಶವನ್ನು ಹೊರಹಾಕಲಾಗಿತ್ತು. 3 ದಿನ ಕರಾಳ ದಿನವನ್ನಾಗಿ ಆಚರಿಸುವಂಥ ನಿರ್ಧಾರಕ್ಕೂ ಕೂಡ ಇಲ್ಲಿರುವಂಥ ಚಿಕ್ಕಬಳ್ಳಾಪುರದಲ್ಲಿರುವಂಥ ಬೇಬಿ ಇರಾನ್ ಅಂತ ಏನು ಕರೆಸ್ಕೊಳ್ಳುತ್ತೆ, ಇಲ್ಲಿಯೂ ಪ್ರತಿಭಟನೆಗಳು ನಡೆದಿದ್ವು. ಪ್ರತಿ ಮನೆ ಮೇಲೂ ಕಪ್ಪು ಧ್ವಜಗಳು ಹಾರಾಟ ಮಾಡಿದ್ವು. ಇದರ ನಡುವೆ ಅಮೆರಿಕ ಮತ್ತು ಇಸ್ರೇಲ್ ನಡೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ನಡೆಸಲಾಗಿದ್ರೆ ಕೆಲವರು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ, ಕಣ್ಣೀರು ಹಾಕಿದ್ದಾರೆ ಖಮೇನಿ ಹತ್ಯೆಗೆ. ಧಾರ್ಮಿಕ ಗುರುವಾಗಿದ್ದಂಥ ಖಮೇನಿಯ ಹತ್ಯೆ ಇದೆಯಲ್ಲ, ಅದು ತೀವ್ರ ನೋವನ್ನು ತರಿಸಿದೆ. ವಿಶ್ವಾದ್ಯಂತ ಸುಮಾರು 30 ಕೋಟಿ ಶಿಯಾ ಮುಸ್ಲಿಮರ ಧರ್ಮಗುರುವಾಗಿದ್ದಂತಹ ಖಮೇನಿ ಹತ್ಯೆಗೆ, ಯಾಕಂದ್ರೆ ದೇವರ ನಂತರದಲ್ಲಿ ಖಮೇನಿಗೆ ದೇವರ ನಂತರದ ಸ್ಥಾನವನ್ನು ಕೊಟ್ಟಿದ್ರು ಅಂದ್ರೆ ಯಾವ ರೀತಿಯಾಗಿ ಅವರ ಹೃದಯದಲ್ಲಿ ಸ್ಥಾನವನ್ನು ಕೊಟ್ಟಿದ್ರು ಮುಸ್ಲಿಂ ಧಾರ್ಮಿಕ ಗುರುವಿಗೆ. ಸರ್ವೋಚ್ಚ ನಾಯಕರಾಗಿದ್ದಲ್ಲದೆ ಖಮೇನಿ ಅವರೇ ಧರ್ಮಗುರು ಆಗಿದ್ರು, ಧಾರ್ಮಿಕ ಗುರು ಆಗಿದ್ರು ಶಿಯಾ ಮುಸ್ಲಿಮರಿಗೆ. ವಿಶ್ವಾದ್ಯಂತ 30 ಕೋಟಿ ಶಿಯಾ ಮುಸ್ಲಿಮರಿಗೆ ಆರಾಧ್ಯ ದೈವವಾಗಿದ್ದಂತಹ ಖಮೇನಿ ಹತ್ಯೆಗೆ ದುಃಖವನ್ನು ವ್ಯಕ್ತಪಡಿಸಿರುವಂಥದ್ದು. ಅವರ ಫೋಟೋ ಹಿಡಿದು ಪ್ರತಿಭಟನಾ ರ್ಯಾಲಿಯನ್ನು ನಡೆಸಲಾಗಿರುವಂಥದ್ದು ನಾವು ಕಾಣಬಹುದಾಗಿದೆ. ಇಡೀ ನೋಡಿ, ಆ ಬೇಬಿ ಇರಾನ್ ಅಂತ ಕರೆಸಿಕೊಳ್ಳುವಂಥ ಚಿಕ್ಕಬಳ್ಳಾಪುರದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಪ್ರತಿಭಟನೆಯನ್ನು ನಡೆಸಲಾಗಿರುವಂಥದ್ದನ್ನು ಕಾಣಬಹುದಾಗಿದೆ. इस्राइल में आज का दिन बिल्कुल क़यामत से कम का दिन नहीं है. कोई भी आने वालों जहां ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.